ನಮಸ್ತೆ ಸ್ನೇಹಿತರೆ, ನಾನು ನಿಮ್ಮ ಪ್ರಸಾದ್ ಶೆಟ್ಟಿ ಸೀತಾನದಿ. ಎಂದಿನಂತೆ ಒಂದು ಹೊಸ ವಿಷಯದೊಂದಿಗೆ ಈ ವಾರದ ಪ್ರಜಾಧ್ವನಿಯಲ್ಲಿ ಮತ್ತೆ ನಿಮ್ಮ ಮುಂದೆ ಬಂದಿದ್ದೇನೆ. ಈ ವಾರದ ವಿಷಯ ಮತ್ತು ವಿಶೇಷತೆ ಏನಪ್ಪ ಅಂದರೆ ಅದು ಮಾರ್ಚ್ 8ರ ಮಹಿಳಾ ದಿನಾಚರಣೆ. ಹೆಣ್ಣು ಈ ಸೃಷ್ಟಿಯ ಸರ್ವಾಧೀನ ಶಕ್ತಿ. ಒಂದು ಜೀವವನ್ನು ಸೃಷ್ಟಿ ಮಾಡುವ ಶಕ್ತಿ ಮಹಿಳೆಗೆ ಇದೆ ಎಂದಾದರೆ ಖಂಡಿತವಾಗಿಯೂ ಅವಳಲ್ಲಿ ಅನಂತವಾದ ಶಕ್ತಿ ಇದೆ ಎಂದರ್ಥ. ಮಾತೃಶಕ್ತಿ, ವಾತ್ಸಲ್ಯ, ಸಹನೆ, ಪ್ರೀತಿ, ತಾಳ್ಮೆ, ಆರೈಕೆ, ಸತ್ಕಾರ, ಸನ್ಮಾನ, ಸಾಂತ್ವನದ ಗುಣಗಳು ಆಕೆಗೆ ಹುಟ್ಟಿನಿಂದಲೇ ಮೇಳೈಸಿಕೊಂಡು ಬಂದಿದೆ. ಹೆಣ್ಣು ಕನಸೂ ಹೌದು, ವಾಸ್ತವವೂ ಹೌದು. ಹೆಣ್ಣು ಮಗು ಹುಟ್ಟಿದಾಗ ಲಕ್ಷ್ಮಿ ಹುಟ್ಟಿದ್ದಾಳೆ ಎಂದು ಕುಣಿದಾಡುವ ಪೋಷಕರ ನಡುವೆ ದರಿದ್ರ ಲಕ್ಷ್ಮಿ ಯಾಕಾದರೂ ನಮ್ಮ ಮನೆಯಲ್ಲಿ ಹುಟ್ಟಿದಳು ಎಂದು ಜರಿಯುವ ಪೋಷಕರು ಕೂಡ ಇದ್ದಾರೆ. ಯಾಕೆ ಈ ತಾರತಮ್ಯ? ಬಹುಶಃ ಇವತ್ತಿಗೂ ಇದಕ್ಕೆ ಯಾರಿಗೂ ಸರಿಯಾದ ಉತ್ತರವನ್ನು ಕಂಡುಹಿಡಿಯಲಾಗಲಿಲ್ವೇನೋ. ಹೆಣ್ಮಗು ಇಲ್ಲದ ಮನೆ ಚಂದ್ರನಿಲ್ಲದ ಆಕಾಶದಂತೆ. ಈ ಪುರುಷ ಪ್ರಧಾನ ಸಮಾಜದಲ್ಲಿ ಹೆಣ್ಣನ್ನು ಪ್ರೀತಿಸಿದವರಿಗಿಂತ ಅವಳನ್ನು ಅಳಿಸಿದವರೇ ಹೆಚ್ಚು. ಅವಳು ಮನೆ ಕೆಲಸವಷ್ಟೇ ಅಲ್ಲ, ಹೊರಗಡೆ ಹೋಗಿ ದುಡಿಯಬಲ್ಲಳು. ಗಂಡಿಗೆ ಸರಿಸಮನಾಗಿ ಕೆಲಸ ಮಾಡಬಲ್ಲಳು. ಫ್ಯಾಕ್ಟ್ರಿ, ಗಾರ್ಮೆಂಟ್ಸ್, ಕರಕುಶಲ ಕೆಲಸಗಳು, ಬ್ಯೂಟಿ ಪಾರ್ಲರ್ಗಳು, ಹೀಗೆ ಅನೇಕ ರೀತಿಯ ಕೆಲಸಗಳನ್ನು ಮಾಡಿ ಅವಳು ಸ್ವಾವಲಂಬಿಯಾಗಿ ಬದುಕುತ್ತಿದ್ದಾಳೆ. ಹಂತ ಹಂತವಾಗಿ ಸಾಧನೆಯ ಮೆಟ್ಟಿಲುಗಳನ್ನು ಹತ್ತಿ ನಿಂತು ಗಂಡಿನಷ್ಟೇ ಸರಿಸಮನಾಗಿ ಸಾಧನೆಗಳಲ್ಲಿ ಸಾಧಿಸಿ ತೋರಿಸಿದ್ದಾಳೆ. ಹೆಣ್ಣು ಮನಸ್ಸು ಮಾಡಿದರೆ ಯಾವುದೇ ಸಾಧನೆಯನ್ನು ಮಾಡಬಲ್ಲಳು ಎನ್ನುವುದಕ್ಕೆ ಇದೊಂದು ಅಪೂರ್ವವಾದ ಸಾಕ್ಷಿ. ಹೆಣ್ಣನ್ನು ಆದಿಯಿಂದಲೂ ಕಣ್ಣೀರಿನ ಮೂರ್ತಿಯೆಂದಲೇ ಬಿಂಬಿಸಲಾಗಿದೆ. ಅಳುಮುಂಜಿ ಎಂದರೆ ಅದು ಹೆಣ್ಣು ಎನ್ನುವ ಭಾವನೆ ಇನ್ನೂ ಹಾಗೆಯೇ ಇದೆ. ಹಿಂದಿನಿಂದಲೂ ಹೆಣ್ಣಿಗೆ ಅತಿಯಾಗಿ ಸಿಕ್ಕಿದ್ದು ನೋವು ಎನ್ನುವ ಬಳುವಳಿ ಮಾತ್ರ. ಏನೇ ಆದರೂ ಅದು ಹೆಣ್ಣಿನ ಮೇಲೆ ಹೊರಸಿ ನಿರಾಳನಾಗುವ ಗಂಡಸು ಯಾವಾಗಲೂ ತನ್ನ ಸೂತ್ರಕ್ಕೆ ತಕ್ಕಂತೆ ಬಳಸುವ ರೀತಿ ಇದು ಅನಾದಿ ಕಾಲದಿಂದಲೂ ಜಾರಿಯಲ್ಲಿದೆ. ಸೀತೆಯಾಗಲಿ ರಾಧೆಯಾಗಲಿ ಯಾವತ್ತೂ ಸಂಪೂರ್ಣ ಸುಖಿಗಳಾಗಿ ಬದುಕಿಲ್ಲ. ಇಬ್ಬರು ಪ್ರೀತಿಯನ್ನು ಆರಾಧಿಸಿ ಸೋತು ಹೋದವರು. ಪುರಾಣದಲ್ಲಿ ಬರುವ ಅದೆಷ್ಟೋ ಹೆಣ್ಣು ಮಕ್ಕಳು ಅರಮನೆಯಲ್ಲಿ ಹುಟ್ಟಿದರೂ ಕೂಡ ಸಂಪೂರ್ಣ ಸುಖಿಗಳಾಗಿರಲಿಲ್ಲ. ಕುಂತಿಗೆ ಒಂದು ನೋವಾದರೆ ದ್ರೌಪದಿಯ ನೋವು ಇನ್ನೊಂದು ರೀತಿಯದು. ಸೀತೆಯ ಕಷ್ಟ ಒಂದಾದರೆ ಊರ್ಮಿಳೆಯ ಸಂಕಷ್ಟ ಮತ್ತೊಂದು ಬಗೆಯದು. ಎಲ್ಲ ಹೆಣ್ಣು ಜೀವಗಳು ತಮ್ಮೊಳಗಿನ ಪ್ರತಿಕ್ಷಣದ ವೇದನೆಯನ್ನು ಬಚ್ಚಿಟ್ಟವರೇ. ಹೆಣ್ಣಿನ ವಿಶಿಷ್ಟತೆಯಲ್ಲಿ ಹೆಣ್ಣಿಗೆ ಮುಟ್ಟು ಕೂಡ ಒಂದು. ಮುಟ್ಟು ಎಂದರೆ ಹೆಣ್ಣಿಗೆ ಶಾಪವಲ್ಲ, ಅದು ಹೆಣ್ತನದ ಪ್ರತೀಕ. ರಕ್ತ ಚೆಲ್ಲಿ ಹೊಟ್ಟೆ ಹಿಂಡುವಷ್ಟು ಆಗುವ ನೋವು ಈ 3 ದಿನಗಳಲ್ಲಿ ಹೆಣ್ಣು ಅನುಭವಿಸುವ ನೋವು ಅಷ್ಟಿಷ್ಟಲ್ಲ. ಒಬ್ಬ ಯಶಸ್ವಿ ಪುರುಷನ ಹಿಂದೆ ಅವನಿಗೆ ಸದಾ ಬೆಂಗಾವಲಾಗಿ ಒಂದು ಹೆಣ್ಣಿರುತ್ತಾಳೆ. ಒಬ್ಬ ತಾಯಿಯಾಗಿ, ತಂಗಿಯಾಗಿ, ಗೆಳತಿಯಾಗಿ, ಮಡದಿಯಾಗಿ, ಮಗಳಾಗಿ ಹೆಣ್ಣು ವಿವಿಧ ಅವತಾರಗಳಲ್ಲಿ ಗಂಡಿನ ಜೊತೆ ನಿಲ್ಲುತ್ತಾಳೆ. ಹೀಗೆ ವಿವಿಧ ರೂಪಗಳಲ್ಲಿ ಗಂಡಿನ ಜೊತೆ ನಿಲ್ಲುವ ಹೆಣ್ಣಿಗೆ ಸ್ತ್ರೀ ಅಂದರೆ ಅಷ್ಟೇ ಸಾಕ.
ಹಸಿರ ಉಟ್ಟ ಬೆಟ್ಟಗಳಲ್ಲಿ ಮೊಲೆ ಹಾಲಿ ಜಗತ್ತು ಎಷ್ಟು ಮುಂದುವರೆದರೂ ಹೆಣ್ಣಿನ ಮೇಲೆ ನಡೆಯುವ ಶೋಷಣೆ ಇಂದಿಗೂ ಕೊನೆಯಾಗಿಲ್ಲ. ಇಂದಿಗೂ ನಿರಂತರವಾಗಿ ಹೆಣ್ಣಿನ ಮೇಲಿನ ದೌರ್ಜನ್ಯ, ಶೋಷಣೆ, ಅತ್ಯಾಚಾರಗಳು ನಡೆಯುತ್ತಲೇ ಇವೆ. ಪೂಜಿಸುವ ತಾಯಿಯನ್ನು, ಪ್ರೀತಿಸುವ ಹೆಣ್ಣನ್ನು ನಿಕೃಷ್ಟವಾಗಿ ಕಾಣುವವರು ಯಾವತ್ತೂ ಇನ್ನೊಂದು ಹೆಣ್ಣನ್ನು ಗೌರವಿಸಲಾರರು. ಕೊನೆ ಪಕ್ಷ ಅವಳನ್ನು ಪೂಜಿಸದಿದ್ದರೂ ಪರವಾಗಿಲ್ಲ, ದ್ವೇಷಿಸದಿರಿ, ಅವಳನ್ನು ಹಿಂಸಿಸದಿರಿ. ಗಂಡಿನ ಜೀವನದ ಪ್ರಮುಖ ಭಾಗವಾಗಿರುವ ಹೆಣ್ಣನ್ನು ಪ್ರೀತಿಸೋಣ, ಗೌರವಿಸೋಣ, ಆದರದಿಂದ ಅವಳನ್ನು ಪಾಲಿಸೋಣ. ಇದು ಪ್ರಜಾಧ್ವನಿಯ ಕಳಕಳಿಯ ಮನವಿ. ಇದಾಗಿತ್ತು ಸ್ನೇಹಿತರೆ ಪ್ರಜಾಧ್ವನಿಯ ಈ ವಾರದ ವಿಶೇಷ ಸಂಚಿಕೆ. ಸ್ತ್ರೀ ಎಂದರೆ ಇಷ್ಟೇ ಸಾಕೆ. ಮತ್ತು ನಾನು ನಿಮ್ಮ ಪ್ರೀತಿಯ ಪ್ರಸಾಶಿಟಿ ಸೀತಾನದಿ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದಗಳು.